ಅಕ್ಕ ತಂಗಿ ಇಬ್ರು ನನ್ನ ತಬ್ಲಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕ ನೋಡಿದ್ರೆ ಕೋದಂಡಂಗ್ ಹೇಳ್ತೀನಿ ಅಂತಾಳೆ, ತಂಗಿ ನೋಡಿದ್ರೆ ಅಕ್ಕಂಗ್ ಹೇಳ್ತೀನಿ ಅಂತಾಳೆ. ಇವತ್ತ ಚೋಟ್ ಮೆಣಸಿನ್ಕಾಯಿಗೆ ಕೊಟ್ಟೆ ನೋಡು ಚಮಕ್ಕು ಅಂತ ಕಣ್ಣೀರ್ ಹಾಕೊಂಡ್ ಹೋದ್ಲು. ಅಯ್ಯೋ ದೇವ್ರೆ, ನೀನ್ ನನ್ನ ಮಗಳಾದ್ರೂ ಕೈ ಮುಗಿದು ಕೇಳ್ಕೊಳ್ತೀನಿ, ನಿನ್ನ ಮದ್ವೆ ಆಗೋವರ್ಗೂ ಈ ತರ ಏನೋ ಒಂದ್ ಗಲಾಟೆ ಮಾಡಿ ಸಮಸ್ಯೆ ತಂದಿಡ್ಬೇಡ. ನಾನು ಅದಕ್ಕೆ ಕಾಯ್ತಿದ್ದೀನಮ್ಮ. ಒಂದ್ಸಲ ಮದ್ವೆ ಆಗ್ಲಿ. ಆ ವಸುಮತಿ ನನಗೆಷ್ಟು ಕಷ್ಟ ಕೊಟ್ಟಿದ್ದಾಳೋ ಅದ್ರ 100 ಪಟ್ಟಷ್ಟು ಕಷ್ಟ ವಾಪಸ್ ಕೊಡ್ತೀನಿ. 100 ಅಲ್ಲ ಮಗಳೇ, 1000 ಪಟ್ಟು ಕಷ್ಟ ಕೊಡೋಣ. ನಾನಿಲ್ಲಿ ನಿನಗೂ ಕೋದಂಡನ್ಗೂ ಮದ್ವೆ ಮಾಡ್ಬೇಕು ಅಂತ ಕಷ್ಟ ಪಡ್ತಿದ್ರೆ ಅವರಲ್ಲಿ ನಮ್ಮನ್ನ ಈ ಮನೆಯಿಂದ ಆಚೆ ಕಳ್ಸಿ ಕೋದಂಡನ್ಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಏನಮ್ಮ ಹೇಳ್ತಿದ್ಯಾ? ಹೌದು ಕಣೆ. ಅಷ್ಟೇ ಅಲ್ಲ, ಕೋದಂಡನ ಬೇಡ ಅಂತ ಹೇಳಿದ್ರಲ್ಲ ಆ ಮನೆಯವರು, ಅವ್ರ ಮನೆಯವ್ರ ಜೊತೆನೆ ಸಂಬಂಧ ಬೆಳೆಸ್ಬೇಕು ಅಂತಿದ್ದಾರೆ. ನಾಳೆನೋ ನಾಳಿದ್ದೋ ಅವರು ಈ ಮನೆಗ್ ಬರ್ತಿದ್ದಾರೆ. ಏನಮ್ಮ ಇಷ್ಟ ಈಸಿಯಾಗಿ ಹೇಳ್ತಿದ್ಯಾ? ಮತ್ ನನ್ ಗತಿ? ಮಾಯಾ, ಅವ್ರು ಬರ್ತಿರೋದು ಕೃಷ್ಣನ್ಗೆ ಹೆಣ್ ಕೊಡೋದಿಕ್ಕೆ. ಅದು ಕೋದಂಡನ್ ಗೊತ್ತಾಗದ ಹಾಗೆ ಅವ್ರನ್ನ ಕರೆಸ್ಕೋತಾ ಇದ್ದಾಳೆ ಈ ವಸುಮತಿ. ಅದಕ್ಕೆ ಬೇಕಾದ ಸಾಕ್ಷಿ ಎಲ್ಲ ನನ್ ಹತ್ರ ಇದೆ. ಅದನ್ನ ಕೋದಂಡನ್ ಕೊಟ್ರೆ ಸಾಕು, ಈ ವಸುಮತಿ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಮತ್ತ್ಯಾಕಮ್ಮ ಲೇಟ್ ಮಾಡ್ತಿದ್ಯಾ? ಹಾಗೆ ಮಾಡುತ್ತಾನೆ. ಅದಕ್ಕೂ ಮೊದ್ಲು ಆ ವಸುಮತಿ ತನ್ನ ತಮ್ಮ ಕೃಷ್ಣನ್ಗೆ ವಂಶಿನ ತರಬೇಕು ಅಂತ ಹೊರಟಿದ್ದಾಳಲ್ಲ, ಆ ಕೆಲ್ಸನ್ ಹಾಳ್ ಮಾಡ್ಬೇಕು. ಆ ಕೃಷ್ಣ ಯಾರನ್ನಾದ್ರೂ ಮದ್ವೆ ಆಗ್ಲಿ, ಅದ್ರಿಂದ ನಮ್ಗೇನಾಗ್ಬೇಕಮ್ಮ? ಏಯ್ ದಡ್ಡಿ, ಒಬ್ಳಿದ್ರೆ ಮಾತ್ರ ರಾಣಿ ಅನ್ಸ್ಕೊಳ್ಳೋದು. ಈ ಮನೆಗೆ ಇನ್ನೊಬ್ಳು ಸೊಸೆ ಬಂದು ನಿನ್ನ ಜಾಗ ಕಿತ್ಕೊಂಡ್ರೆ ಏನ್ ಮಾಡ್ತೀಯಾ? ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಈ ಮದ್ವೆ ನಡಿಬಾರ್ದು ಅಂತ. ಹೌದು, ಒಂದ್ ಅರಮನೆಗೆ ಒಬ್ನೇ ರಾಜ ಇರ್ಬೇಕು. ಈ ಮನೆಗೆ ರಾಜ, ರಾಣಿ, ಮಂತ್ರಿ ಎಲ್ಲಾನು ನಾನೇ ಆಗಿರ್ಬೇಕು. ಆ ಕೃಷ್ಣ ಮತ್ತೆ ವಂಶಿ ಮದ್ವೆ ಆಗೋದಕ್ಕೆ ನಾನ್ ಬಿಡಲ್ಲ. ಮಾಯಾ, ಏನ್ ಹೇಳ್ದೆ ನೀನು? ನಿನ್ ನಾಲ್ಗೆ ಅಷ್ಟೊಂದು ಉದ್ದ ಆಗಿದ್ಯಾ? ಅಲ್ಲ, ಅದು ಪೂಜನ್ ಹತ್ರ ಏನ್ ಹೇಳ್ದೆ ಅಂತ ಕೇಳ್ತಿರೋದು. ನಿನಗ್ ಧೈರ್ಯ ಇದ್ರೆ ನನ್ನ ಹತ್ರ ಹೇಳು ನೋಡೋಣ. ಅಬ್ಬ, ನನ್ ಎದೆ ಬಡ್ತಾನೆ ನಿಂತ ಹೋಗಿತ್ತು ಆ ಪೂಜನ್ ಜಗಳನ. ಇದು ನಾನ್ ನಿನಗ್ ಕೊಡ್ತಾ ಇರೋ ಕೊನೆ ವಾರ್ನಿಂಗ್. ಪೂಜನ್ ಹತ್ರ ಆಗ್ಲಿ ಅಮ್ಮನ ಹತ್ರ ಆಗ್ಲಿ ಇನ್ನೊಂದ್ಸಲ ಆ ಥರ ಎಲ್ಲ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಮನೆ ಪೂರ್ತಿ ಇನ್ನೊಂದ್ಸಲ ಕ್ಲೀನ್ ಆಗ್ಬೇಕು. ಎಲ್ಲೂ ಒಂದ್ ಸ್ವಲ್ಪನೂ ಕಸ ಕಾಣಿಸ್ಬಾರ್ದು. ಹಾಗೇನಾದ್ರೂ ಕಸ ಕಾಣಿಸ್ತೋ ನಿಮ್ಮಿಬ್ಬರನ್ನ ಕಸದ ಜೊತೆಲಿ ಹೊರಗಡೆ ಬಿಸಾಕ್ಬಿಡ್ತೀನಿ. ತಿಂಡಿಯಲ್ಲಿ ವಸು ಒಗ್ಗರಣೆ ಹಾಕ್ಬೇಕು ಅಷ್ಟೇ, ಇನ್ ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಾ? ಅಮ್ಮ ಮಗಳು ಅಡ್ಗೆ ಮನೇಲಿ 3 ಹೊತ್ತು ಸೇರ್ಕೊಂಡು ಏನ್ ಮಾಡ್ತಿರ್ತೀರಾ? ಅಮ್ಮ ಕಾಯ್ತಿದ್ದಾರೆ, ಬೇಗ ತಗೊಂಡ್ ಬನ್ನಿ. ಹಾ ಸರಿ. ಏನ್ ಸರಿನೋ ಏನೋ, ಬೇಗ ತಗೊಂಡ್ ಬನ್ನಿ. ಇವ್ರುಗಳನ್ನ ನೋಡ್ತಿದ್ರೆ ಕುದ್ಕೆ ಹಿಸ್ಕಿ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಇರಿಟೇಷನ್, ದೊಡ್ಡ ಇರಿಟೇಷನ್ ಇವ್ರು. ಮಾಯಾ, ಸ್ವಲ್ಪ ತಾಳ್ಮೆ ತಗೋ, ಆತ್ರ ಪಡ್ಬೇಡ. ನಂಗದೆಲ್ಲ ಆಗಲ್ಲಮ್ಮ. ನೀನ್ ಅದೇನೋ ಸಾಕ್ಷಿ ಇದೆ ಅಂತ ಹೇಳ್ದಲ್ಲ, ಇವತ್ತೇ ಕೋದಂಡಂಗ್ ಕೊಡು. ಅದೇನೇನಿದೆಯೋ ಎಲ್ಲ ಮಾಡಿ ಮುಗಿಸ್ಬಿಡು ಇವತ್ತೆ. ಅದಕ್ಕೆ ಅಂತ ಒಂದು ಸಮಯ ಸಂದರ್ಭ ಇದೆ, ಆಗ ಕೊಡೋಣ. ನೀವು ಇಂಗ್ಲಿಷಲ್ಲಿ ಏನೋ ಹೇಳ್ತಿರಲ್ಲ, ವೇಟ್ ಅಂಡ್ ವಾಚ್. ದಟ್ ವಾಚ್. ದೇವ್ಕಿ, ದೇವ್ಕಿ, ಬಂದೆ. ಬೈಲ್. ನೀನೇನೇನ್ ಹೇಳಿದ್ಯೋ ಅದೆಲ್ಲ ತಂದಿದ್ದೀನಿ, ಎಲ್ಲ ಸರಿಯಾಗಿದ್ಯಾ ನೋಡ್ಕೋ. ದೇವ್ಕಿ, ಸರಿ, ಇದನ್ನೆಲ್ಲ ಯಾಕೆ ತರಕ್ ಹೇಳಿದೆ ನೀನು? ರೀ, ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ, ಮರ್ತ್ಬಿಟ್ರಾ? ಓ ಓ ಸರಿ ಸರಿ. ಬರಿಗೇಲ್ ಹೋಗಕ್ಕಾಗತ್ತಾ? ಅದಕ್ಕೆ ಇದನ್ನೆಲ್ಲ ತರಕ್ ಹೇಳಿದ್ದು. ಎಲ್ಲ ಸರಿಯಾಗೇ ಇದೆ ರೀ. ಬೆಂಗಳೂರಿಗೆ ಹೋಗೋದಕ್ಕೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಇದೆಯಾ? ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಒಂಥರ ಇದೀರಲ್ಲ. ಯಾವ ತರನೂ ಇಲ್ಲ,
ಸರಿಯಾಗೇ ಇದ್ದೀನಿ. ರೀ ಎಲ್ರೂ ಖುಷಿಯಾಗಿರುವಾಗ ನೀವ್ ಮಾತ್ರ ಮುಖ ಅಂತ ಇಟ್ಕೊಂಡಿದ್ರೆ ವಂಶಿ ಬೇಜಾರ್ ಮಾಡ್ಕೊಳಲ್ವಾ?